ಪ್ರೀಸಲು ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ಹೇಗಿದ್ದೀರಿ? ಹೊಸ ವರ್ಷದ ಮೆಟ್ಟಿಲು ಹೇಗಿದೆ? ನಿಮ್ಮ ಜೀವನ ಸಂತೋಷಕರವಾಗಿದೆ ಎಂಬುದಾಗಿ ನಾನು ಎಣಿಸುತ್ತೇನೆ. ದೇವರ ಪ್ರೀತಿ ಅಗಮ್ಯವಾದದ್ದು. ಭಯಪಡಬೇಡಿ, ದೇವರು ನಿಮ್ಮೊಡನಿದ್ದಾರೆ. ನಿಮ್ಮ ಕಷ್ಟ ಕಾಲವೆಲ್ಲವೂ ಮಾಯವಾಗಿ ಸಂತೋಷಕರವಾದ ಕಾಲವು ನಿಮ್ಮ ಮುಂದೆ ಪರಿಪಕ್ವವಾಗಿದೆ. ಅಳುತ್ತಾ ಬಿತ್ತುವವನು ನಗು ನಗುತ್ತಾ ಕೊಯ್ಯುವನು ಎಂಬುವಂಥ ವಚನವು ನಿಮ್ಮ ಜೀವಿತದಲ್ಲಿ ನೆರವೇರುವ ಕಾಲವಿದು. ಹೌದು, ನಿಮ್ಮ ಸಮಸ್ಯೆಗಳೆಲ್ಲವೂ ಗಾಳಿ ಬಡಿತಕ್ಕೆ ಹಾರಿ ಹೋಗುವ ತರಗೆಲೆಯಂತಾಗುವುದು. ಏಕೆಂದರೆ ದೇವರು ನಿಮ್ಮೊಡನಿದ್ದಾರೆ, ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ದೇವರಲ್ಲಿ ಭರವಸೆಯಿಟ್ಟಿರುವಂತಹ ನಿಮ್ಮ ಭರವಸೆ ಎಂದಿಗೂ ಕದಲಿ ಹೋಗಲು ಬಿಡಬೇಡಿರಿ. ಕಾರಣ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. Your God loves you. ನಿನ್ನ ದೇವರ ಪ್ರೀತಿಯನ್ನು ನೀನು ಅರಿಯಬೇಕು. ನಿನ್ನ ಜೀವಿತದಲ್ಲಿ ಎಷ್ಟೇ ಹೋರಾಟಗಳಿರಬಹುದು, ಎಷ್ಟೇ ಸಮಸ್ಯೆಗಳಿರಬಹುದು, ದೇವರು ನಿನ್ನೊಡನಿದ್ದಾರೆ. ಯಾರು ಸಹ ನಿನ್ನನ್ನು ಕೈಬಿಟ್ಟಿರಬಹುದು, ದೇವರು ನಿನ್ನೊಡನಿದ್ದಾರೆ. ಯಾರೇ ನಿನ್ನನ್ನು ತಿರಸ್ಕರಿಸಿರಬಹುದು, ದೇವರು ನಿನ್ನೊಡನಿದ್ದಾರೆ. ಯಾರೇ ನಿನ್ನಲ್ಲಿರುವುದನ್ನು ಕೊಳ್ಳೆ ಹೊಡೆದಿರಬಹುದು, ಭಯಪಡಬೇಡ, ದೇವರು ನಿನ್ನೊಡನಿದ್ದಾರೆ. ಯಾರು ಸಹ ನಿನ್ನನ್ನು ಬೇಡವೆಂದು ಬಿಸಾಡಿರಬಹುದು, ಭಯಪಡಲೇಬೇಡ, ದೇವರು ನಿನ್ನೊಡನಿದ್ದಾರೆ. ನೀನು ಏಕಾಂಗಿ ಎಂಬ ಚಿಂತೆ, ನನಗೆ ಯಾರು ಇಲ್ಲ ಎಂಬ ಚಿಂತೆ, ನಾನು ಬಡವ ಎಂಬ ಚಿಂತೆ, ನಾನು ದರಿದ್ರ ಎಂಬ ಚಿಂತೆ, ನಾನು ವಿಧವೆ ಎಂಬ ಚಿಂತೆ ನಿನಗಿರಬಹುದು. ಭಯಪಡಬೇಡ, ಭಯಪಡಬೇಡ, ದೇವರು ನಿನ್ನೊಡನಿದ್ದಾರೆ. ದೇವರು ಹೇಳ್ತಾರೆ, ನಾನು ನಿನ್ನೊಂದಿಗಿದ್ದೇನೆ. ಇವತ್ತಿನ ಸಂದೇಶ ನಾವು ನೋಡ್ತೇವೆ. ಮಾರ್ಕನ ಬರೆದ ಶುಭ ಸಂದೇಶ ನಾವು ಧ್ಯಾನಿಸುವಾಗ ಯೇಸು ಹೇಳ್ತಾರೆ, ಭಯಪಡಬೇಡಿ, ನಾನೇ ನಿಮ್ಮೊಂದಿಗಿದ್ದೇನೆ, ನಾನು ನಿಮ್ಮೊಂದಿಗಿದ್ದೇನೆ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಹಲವಾರು ಭಯ ನಿನ್ನ ಜೀವಿತವನ್ನು ಕಾಡಬಹುದು, ದಿಗಿಲುಗಳು ನಿನ್ನ ಜೀವಿತವನ್ನು ಕಾಡಬಹುದು. ಭಯಪಡಬೇಡ, ಮನುಷ್ಯನನ್ನು ನೋಡಿ ಭಯಪಡಬೇಡ, ದೇವರು ನಿನ್ನೊಡನೆ ಇದ್ದಾರೆ. God is with you. ಪ್ರೀಸಲು ಪ್ರೀಸಲು. ನಿನಗಿರುವುದನ್ನೆಲ್ಲ ಕಳೆದುಕೊಂಡಿದೆಯಾ? ಭಯಪಡಬೇಡ, ದೇವರಿಗೆ ಕೊಡುವರು. ಭರವಸೆಯಿಂದಿರು. ನಿನ್ನನ್ನು ಯಾರು ಪ್ರೀತಿಸಲಿಲ್ಲ ಎಂದು ಚಿಂತಿಸುತ್ತಾ ಇರುವೆಯಾ? ಭಯಪಡಬೇಡ, ಭಯಪಡಬೇಡ, ದೇವರು ನಿನ್ನೊಂದಿಗಿದ್ದಾರೆ. ನಿನ್ನನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ. ಪ್ರೀಸಲು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಗೊಂದಲಗಳು, ಕಣ್ಣೀರು, ದುಃಖ, ಭಾರ ಇವೆಲ್ಲವೂ ಸಹಜವಾದದ್ದು. ಇವೆಲ್ಲವೂ ಸಹಜವಾದದ್ದು. ಈ ಸಹಜವಾದ ಬದುಕಿನಲ್ಲಿ ಸಮಸ್ಯೆಗಳು ಸಹಜವಾಗಿದೆ. ಅದರಿಂದ ಸಮಸ್ಯೆಗಳ ನಿಮಿತ್ತವಾಗಿ ನಾವು ಕುಂದಿ ಹೋಗಬಾರದು, ಕುಗ್ಗಿ ಹೋಗಬಾರದು, ಸೋತು ಹೋಗಬಾರದು. ದೇವರೊಂದಿಗೆ ಬೆಸೆದುಕೊಳ್ಳಬೇಕು. ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಉಂಟು ಮಾಡಿಕೊಳ್ಳಬೇಕು. ಯಾವಾಗ ದೇವರಿಗೂ ನಮಗೂ ಒಂದು ಸಂಬಂಧ ಉಂಟಾಗುತ್ತದೋ, ದೇವರ ಕರುಣೆ ನಮ್ಮ ಮೇಲೆ ಇರುವುದು. ದೇವರ ಕರುಣೆ ನಮ್ಮ ಮೇಲೆ ಇರುವುದು. ಪ್ರಿಯರೇ, ಅನೇಕ ಜನ ಅನೇಕ ತರದಲ್ಲಿ ಸಮಸ್ಯೆಗೆ ಒಳಗಾಗುತ್ತಾರೆ. ತಂದೆ ತಾಯಿಂದಿರು ತಮ್ಮ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಗುರಿಯಾದರೂ ಸಹ ತಮ್ಮ ಜೀವಿತದ ಪಯಣದಲ್ಲಿ, ಒಂದು ವಿವಾಹದಲ್ಲಿ ಒಂದಾಗಿ ಮಕ್ಕಳನ್ನು ಎತ್ತು ಹೊತ್ತು ಸಾಕಿ ಸಲಹೆ ಬೆಳೆಸಿಕೊಂಡು ಹೋಗುತ್ತಾರೆ.
ನಾವು ಪೂರ್ವ ಪ್ರವಾದಿಗಳನ್ನು ತೆಗೆದುಕೊಳ್ಳುವಾಗ, ಪೂರ್ವ ಕಾಲದ ಇತಿಹಾಸವನ್ನು ತೆಗೆದುಕೊಳ್ಳುವಾಗ, ಬೈಬಲ್ ಪುಟಗಳನ್ನ ನಾವು ತಿರುವಿ ಹಾಕುವಾಗ ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ. ಯೆಶಾಯ ಪುಸ್ತಕವನ್ನು ನೋಡುವಾಗ ಅಲ್ಲಿ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರಾಗಿದ್ದೇನೆ, ಭಯಪಡಬೇಡ ಎಂಬುದಾಗಿ. ಸುಮಾರು 300ಕ್ಕೂ ಹೆಚ್ಚು ಬಾರಿ ಬೈಬಲ್ನಲ್ಲಿ ಭಯಪಡಬೇಡ ಎಂಬಂತ ಶಬ್ದವನ್ನು ನಾವು ಧ್ಯಾನಿಸುತ್ತೇವೆ. ಆದರೆ ಅದರಲ್ಲಿ ಭರವಸೆ ಇಡುವುದಿಲ್ಲ, ಅದರಲ್ಲಿ ಭರವಸೆ ಇಟ್ಟಿಲ್ಲ. ಪ್ರಿಯರೇ, ಅನೇಕ ವಿಧದಲ್ಲಿ ಅನೇಕ ಜನರು ಇವತ್ತು ಅನೀತಿಯಿಂದ ಜೀವಿಸ್ತಾ ಇದ್ದಾರೆ, ಅಕ್ರಮದಿಂದ ಜೀವಿಸ್ತಾ ಇದ್ದಾರೆ, ಕೆಟ್ಟದರಿಂದ ಜೀವಿಸ್ತಾ ಇದ್ದಾರೆ, ಪಾಪ ಮಾಡಿ ಜೀವಿಸ್ತಾ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ, ಇನ್ನೊಬ್ಬರ ಕೂಲಿಯನ್ನು ಕೊಳ್ಳೆ ಹೊಡೆದು ಜೀವಿಸ್ತಾ ಇದ್ದಾರೆ, ಇನ್ನೊಬ್ಬರ ಆಸ್ತಿಯನ್ನು ಕೊಳ್ಳೆ ಹೊಡೆದು ಜೀವಿಸ್ತಾ ಇದ್ದಾರೆ, ಇನ್ನೊಬ್ಬರ ಜೀವನವನ್ನು ನಾಶ ಮಾಡಿ ಜೀವಿಸ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡಿ ಜೀವಿಸ್ತಾ ಇದ್ದಾರೆ, ಕೊಲೆಗೇಡುತನದಿಂದ ಜೀವಿಸ್ತಾ ಇದ್ದಾರೆ, ಅಧಿಕಾರದ ದಾಹದಿಂದ, ಅಧಿಕಾರದ ನಿಮಿತ್ತವಾಗಿ ಮತ್ತೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಿ ಜೀವಿಸ್ತಾ ಇದ್ದಾರೆ. ನೋಡಿ, ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಒಬ್ಬೊಬ್ಬ ಮನುಷ್ಯನ ದಬ್ಬಾಳಿಕೆಗಳು, ಅಧಿಕಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಪ್ರಪಂಚದಲ್ಲಿ ಸಹ ಇವತ್ತಿಗೂ ಸಹ ನಾವು ನೋಡ್ತೇವೆ ಅನ್ನೋದಾದ್ರೆ, ಎಲ್ಲಿ ನೋಡಿದರೂ ಈ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ದೀನರನ್ನ, ದಲಿತರನ್ನ, ನ್ಯಾಯವಾದಿಗಳನ್ನ, ವಿಶ್ವಾಸಿಗಳನ್ನ, ಪ್ರಾರ್ಥಿಸುವವರನ್ನ ತುಳಿಯುವುದನ್ನೇ ನಾವು ನೋಡ್ತಾ ಇದ್ದೇವೆ. ಇದನ್ನ ಎಲ್ಲರ ಮಧ್ಯೆ ನೋಡಬಹುದು, ಯಾವ ಜಾತಿ ಜನಾಂಗದ ಮಧ್ಯೆ ಸಹ ನೋಡಬಹುದು. ಒಂದು ಅಧಿಕಾರಿಯಾಗಿದ್ದರೂ ಸಹ ಒಂದು ಅಧಿಕಾರಿಯ ತಪ್ಪನ್ನು ತೋರಿಸುವಾಗ ಅಧಿಕಾರಿಯು ತುಳಿಯುವುದನ್ನು ನಾವು ನೋಡುತ್ತೇವೆ. ಒಬ್ಬ ಯಾಜಕನಾಗಿರುವಾಗಲೂ ಸಹ ಒಬ್ಬ ಯಾಜಕನ ತಪ್ಪನ್ನು ತೋರಿಸುವಾಗ, ಯಾಜಕನ ಕೊರತೆಯನ್ನು ನೇರವಾಗಿ ತೋರಿಸುವಾಗ ಯಾಜಕನು ಎಷ್ಟರ ಮಟ್ಟಿಗೆ ತುಳಿಯಬೇಕು ಅಷ್ಟರ ಮಟ್ಟಿಗೆ ತುಳಿದು ಕಡೆಗಣಿಸುವುದನ್ನು ನಾವು ನೋಡುತ್ತೇವೆ. ಒಬ್ಬ ಸಭಾಪಾಲಕನು ಒಬ್ಬ ಮಿಷನರಿಯಾಗಿ ಒಬ್ಬ ಪಾಸ್ಟರ್ ಆಗಿದ್ದಾನೆ ಎಂಬುದಾದರೆ, ಆತನು ಮಾಡುವ ಕಾರ್ಯಗಳಲ್ಲಿ ತಪ್ಪನ್ನು ಹುಡುಕಿ ನೀನು ಮಾಡುತ್ತಿರುವುದು ತಪ್ಪು ಎಂದು ಹೇಳಿದರೆ ಆತನು ಸಹ ಎಷ್ಟರ ಮಟ್ಟಿಗೆ ತುಳಿಯಬೇಕು ಅಷ್ಟರ ಮಟ್ಟಿಗೆ ತುಳಿದು ಬಿಡುತ್ತಾರೆ. ಹಣವಿರುವವನು ದೀನನನ್ನ, ದರಿದ್ರರನ್ನ, ತನ್ನ ಸೇವಕನಾಗಿರೋರನ್ನ, ಕೂಲಿ ಮಾಡುವನ್ನ ತುಳಿದು ಬಿಡುತ್ತಾನೆ. 1000 ಕೂಲಿ ಕೊಡುವ ಬದಲು ಅವನ 300 ಹಿಡಿದು 800-600 ಕೊಡುತ್ತಾನೆ. ಕೊಡಬೇಕಾದ ಸಂಬಳವನ್ನು ಕೊಡುವುದಿಲ್ಲ, ಅಲ್ಲಿಯೂ ದಬ್ಬಾಳಿಕೆ ಮಾಡುತ್ತಾನೆ. ಅನ್ಯಾಯದ ಜಗತ್ತು ತುಂಬಿ ಹೋಗಿದೆ, ಅಕ್ರಮದ ಜಗತ್ತು ತುಂಬಿ ಹೋಗಿದೆ. ಅದರಿಂದ ಜಗತ್ತಿನಲ್ಲಿ ಮೋಸ ಅತಿ ಹೆಚ್ಚಾಯಿತು, ಮೋಸವು ಪ್ರಾರಂಭವಾಯಿತು. ಕೂಲಿಗೆ ತಕ್ಕ ಕೆಲಸ, ಕೆಲಸಕ್ಕೆ ತಕ್ಕ ಕೂಲಿಯಾಗಿ ಹೋಯಿತು. ದೈವ ಭಯವಿಲ್ಲ, ಯಾವ ಮನುಷ್ಯನಿಗೂ ದೇವರ ಭಯವು ಕಾಣುತ್ತಾ ಇಲ್ಲ, ಯಾವ ಜಾತಿ ಜನ್ಮದವನಿಗೂ ದೇವರ ಭಯ ಕಾಣುತ್ತಾ ಇಲ್ಲ. ಇಲ್ಲಿ ಕ್ರೈಸ್ತರು ಯೇಸುವೆ ದೇವರೆಂದು ಘೋಷಿಸುತ್ತಾ ಇದ್ದಾರೆ. ಹಿಂದೂ ಸಹೋದರರು ಬ್ರಹ್ಮ ಈಶ್ವರನೇ ದೇವರು ಎಂಬುದಾಗಿ ಘೋಷಿಸುತ್ತಿದ್ದಾರೆ. ಮುಸ್ಲಿಂ ಸಹೋದರರು ಅಲ್ಲಾಹ್ ದೇವರು ಎಂಬುದಾಗಿ ಘೋಷಿಸುತ್ತಾ ಇದ್ದಾರೆ. ಅವರ ಧರ್ಮಕ್ಕನುಸಾರವಾಗಿ ಅವರೇ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದಾರೆ. ಇದನ್ನು ನಾವು ಯಾರು ತಪ್ಪು ಎಂದು ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲ. ಅವರ ಜಾತಿ ಧರ್ಮಕ್ಕನುಸಾರವಾಗಿ ಅವರವರ ದೇವರನ್ನ ಅವರವರ ದೇವರು ಎಂಬುದಾಗಿ ಅವರು ಪೂಜಿಸುತ್ತಾ ಇದ್ದಾರೆ. ಆದರೆ ಭಗವದ್ಗೀತೆಯನ್ನು ನೋಡುವಾಗ, ಅಲ್ಲಿ ವೇದ ಪುರಾಣಗಳನ್ನು ನೋಡುವಾಗ, ಉಪನಿಷತ್ತುಗಳನ್ನು ನೋಡುವಾಗ ಸತ್ಯವಾದ ಘಟನೆಗಳನ್ನು ಬರೆಯಲ್ಪಟ್ಟಿದೆ. ನೀನು ಪಾಪ ಮಾಡಬೇಡ, ನೀನು ಸುಳ್ಳು ಹೇಳಬೇಡ, ಕೆಟ್ಟದ್ದು ಮಾಡಬೇಡ, ಅನ್ಯಾಯ ಮಾಡಬೇಡ, ಅನಾಚಾರ ಮಾಡಬೇಡ, ಅಕ್ರಮ ಮಾಡಬೇಡ ಎಂಬುದಾಗಿ ಭಗವದ್ಗೀತೆ ಉಪನಿಷತ್ತುಗಳಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಕುರಾನ್ನಲ್ಲಿಯೂ ಸಹ ಇದನ್ನೇ ಬರೆಯಲ್ಪಟ್ಟಿದೆ, ಯಾವ ವ್ಯತ್ಯಾಸಗಳಿಲ್ಲ. ಹಾಗೆ ಬೌದ್ಧಿಸಂ ಅಲ್ಲಿಯೂ ಸಹ ಇದೇ ಬರೆಯಲ್ಪಟ್ಟಿದೆ. ಹಾಗೆ ಬೈಬಲ್ನಲ್ಲಿಯೂ ಸಹ ಇದೇ ಬರೆಯಲ್ಪಟ್ಟಿದೆ. ಎಲ್ಲ ಧರ್ಮಗ್ರಂಥಗಳಲ್ಲಿ ಪ್ರಕಟಿಸುವಂಥದ್ದು, ಎಲ್ಲ ಧರ್ಮಗ್ರಂಥದಲ್ಲಿ ಹೇಳುವಂಥದ್ದು ಒಂದೇ: ನೀನು ದೇವರಿಗೆ ಭಯಪಡು, ಒಳಿತನ್ನು ಮಾಡು, ಕೆಡುಕನ್ನು ಬಿಟ್ಟು ಬಿಡು. ಎಲ್ಲ ಧರ್ಮಗ್ರಂಥಗಳು ಬೋಧಿಸುವುದು ಇದನ್ನೇ, ಬೇರೆ ಯಾವುದನ್ನು ಬೋಧಿಸುವುದಿಲ್ಲ. ಆದರೆ ಜನರಾದರೂ ಜಾತಿ, ನನ್ನ ಧರ್ಮ, ನನ್ನ ಜಾತಿ ಎಂದೇಳಿ ಕೋಮು ಗಲಭೆಗಳನ್ನು ಉಂಟು ಮಾಡಿ ಘರ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ. ಯಾರು ಯಾವ ಉಪನಿಷತ್ತುಗಳನ್ನ, ಯಾವ ವಿಧವಾದಂತಹ ಬೈಬಲ್ ಅನ್ನ ಅಥವಾ ಕುರಾನ್ ಅನ್ನ, ಭಗವದ್ಗೀತೆಯನ್ನು ಅನುಸರಿಸುವವರು ಇಲ್ಲ. ಒಂದು ಪಕ್ಷ ಯಾವ ಜಾತಿ ಧರ್ಮದವರೇ ಆಗಲಿ ಈ ಒಂದು ಅವರವರ ಆ ಗ್ರಂಥಗಳನ್ನ ಅವರು ಧ್ಯಾನಿಸಿದ್ದೇ ಆದರೆ
ಧ್ಯಾನಿಸಿ ಅದನ್ನು ಪಾಲಿಸಿದೆ ಆದರೆ ಯಾರಲ್ಲಿಯೂ ಯಾವ ಜಾತಿ ಧರ್ಮದ ಸಮಸ್ಯೆಗಳೇ ಬರುವುದಿಲ್ಲ. ಪ್ರಿಯರೇ, ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ಯೆಶಾಯನು ದೇವರ ಬರುವಿಕೆಗಳನ್ನು ಹೇಳುತ್ತಾರೆ, ದೇವರ ಪ್ರೀತಿಯನ್ನು ಹೇಳುತ್ತಾರೆ. ಯೆರೆಮೀಯನನ್ನು ನೋಡುವಾಗಲೂ ಸಹ ದೇವರ ಬರುವಿಕೆಯನ್ನು ಹೇಳುತ್ತಾರೆ. ಯೇಸು ಸ್ವಾಮಿ ಬರುತ್ತಾರೆ, ಈ ಲೋಕಕ್ಕೆ ಬರುತ್ತಾರೆ ಎಂಬುದಾಗಿ ಹೇಳುತ್ತಾರೆ ಬೈಬಲ್ ಶ್ರೀಪುಟದಲ್ಲಿ. ಹಾಗೆ ನಮ್ಮ ಹಿಂದೂ ಸಹೋದರರು ಶಿವರಾತ್ರಿ ಎಂಬಂತ ಒಂದು ಹಬ್ಬವನ್ನು ವರ್ಷಕ್ಕೆ ಒಮ್ಮೆ ಆಚರಿಸುತ್ತಾರೆ. ಏನಿದು ಈ ಶಿವರಾತ್ರಿ? ದೇವರು ಬರುತ್ತಾರೆ ಎಂಬುದಾಗಿ ಆ ರಾತ್ರಿಯೆಲ್ಲ ಉಪವಾಸ ಮಾಡಿ ಜಾಗರಣೆ ಮಾಡಿ ಕಾಯುತ್ತಾ ಕುಳಿತುಕೊಂಡು ಪ್ರಾರ್ಥಿಸುತ್ತಾರೆ. ಹಾಗೆ ಮುಸ್ಲಿಂ ಸಹೋದರರು ಸಹ ಮೊಹರಂ ಆಚರಿಸುತ್ತಾರೆ. ದೇವರು ಬರುತ್ತಾರೆ ಎಂಬುದಾಗಿ ಅವರು ಸಹ ಆಚರಿಸುತ್ತಾರೆ. ಹಾಗೆ ಕ್ರೈಸ್ತರಾಗಿರುವಂತಹ ನಾವು ಸಹ ದೇವರು ಬರುತ್ತಾರೆ ಎಂಬುದಾಗಿ ಕಾದು ಕುಳಿತು ಯೇಸು ಎರಡನೆಯ ಬರುವಿಕೆಗಾಗಿ ನಾವು ಕಾದು ಕುಳಿತುಕೊಂಡಿದ್ದೇವೆ. ಅಂದ್ರೆ ಎಲ್ಲಾ ಜಾತಿ ಧರ್ಮಗಳನ್ನು ನಾವು ನೋಡುವಾಗ ದೇವರು ಬರುತ್ತಾರೆ ಎಂಬುದಾಗಿಯೂ, ದೇವರಿದ್ದಾರೆ ಎಂಬುದಾಗಿಯೂ, ದೇವರು ಯಾರು ಎಂಬುದಾಗಿಯೂ, ದೇವರು ಏನನ್ನು ಹೇಳುತ್ತಾರೆ ಎಂಬುದಾಗಿಯೂ ಪ್ರಕಟಿಸುವುದನ್ನು ನಾವು ನೋಡುತ್ತೇವೆ. ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬುದಾದರೆ ಕ್ರೈಸ್ತರು ಮಾತ್ರ ಸ್ವರ್ಗಕ್ಕೆ ಹೋಗುವುದಿಲ್ಲ, ಸುಳ್ಳು ಮಾಹಿತಿ. ದೇವರು ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಮಾನವ ಕೋಟಿಗೂ ದೇವರು ಒಬ್ಬರೇ, ಅವರೇ ದೇವರು. ಈಸ್ ಗಾಡ್, GOD, ಗಾಡ್ ಅಷ್ಟೇ. ಕ್ರೈಸ್ತರಾದರೂ ಸಹ ನ್ಯಾಯ ಪ್ರಮಾಣ ಉಂಟು, ಹಿಂದೂ ಸಹೋದರರಾದರೂ ಸಹ ನ್ಯಾಯ ಪ್ರಮಾಣ ಉಂಟು, ಮುಸ್ಲಿಂ ಸಹೋದರರಾದರೂ ನ್ಯಾಯ ಪ್ರಮಾಣ ಉಂಟು, ಬೌದ್ಧಿಸಂ ಆದರೂ ನ್ಯಾಯ ಪ್ರಮಾಣ ಉಂಟು, ಯಾವ ಜಾತಿ ಜನಾಂಗದವರಾಗಿದ್ದರೂ ಸಹ ನ್ಯಾಯ ಪ್ರಮಾಣ ಉಂಟು. ಎಲ್ಲ ಗ್ರಂಥಗಳಲ್ಲಿ ಇದು ಬರೆಯಲ್ಪಟ್ಟಿದೆ. ಒಬ್ಬನು ತಪ್ಪು ಮಾಡುವಾಗ, ಸುಳ್ಳಾಡುವಾಗ, ಮೋಸ ಮಾಡುವಾಗ, ಕದಿಯುವಾಗ, ವ್ಯಭಿಚಾರ ಮಾಡುವಾಗ ಯಾವ ಯಾವ ದಂಡನೆಗಳನ್ನು ಕೊಡಲಾಗುತ್ತದೆ ಎಂಬುದಾಗಿ ಬೇರೆ ಬೇರೆ ಧರ್ಮಗಳ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲ ಧರ್ಮ ಗ್ರಂಥಗಳು ಬೋಧಿಸುವುದು ಒಂದೇ, ಸತ್ಯವನ್ನೇ ಬೋಧಿಸುವಂಥದ್ದು. ಯಾವ ಅನಾಚಾರವನ್ನ, ಅಕ್ರಮವನ್ನ, ಅನ್ಯಾಯವನ್ನ, ಅನೀತಿಯನ್ನ ಬೋಧಿಸುವುದಿಲ್ಲ. ಯಾವ ಧರ್ಮಗಳ ಸಂತರುಗಳು ಸಹ ಕೆಟ್ಟದ್ದನ್ನು ಬೋಧಿಸುವುದೇ ಇಲ್ಲ, ಬೋಧಿಸಿದ್ದೇ ಇಲ್ಲ. ಮುಸ್ಲಿಂ ಸಹೋದರಲ್ಲಿ ನಾವು ಸಂತರುಗಳನ್ನ ನೋಡುತ್ತೇವೆ, ಪ್ರವಾದಿಗಳನ್ನ ನೋಡುತ್ತೇವೆ. ಹಿಂದೂ ಸಹೋದರಲ್ಲಿ ಸಂತರನ್ನ ನೋಡುತ್ತೇವೆ, ಪ್ರವಾದಿಗಳನ್ನ ನಾವು ನೋಡುತ್ತೇವೆ. ಬೌದ್ಧ ಧರ್ಮದಲ್ಲಿ ಪ್ರವಾದಿಗಳನ್ನು ನೋಡುತ್ತೇವೆ, ಸಂತರನ್ನು ನೋಡುತ್ತೇವೆ. ಹಾಗೆ ಕ್ರೈಸ್ತ ಧರ್ಮದಲ್ಲಿ ಪ್ರವಾದಿಗಳನ್ನ, ಸಂತರನ್ನ ನಾವು ನೋಡುತ್ತೇವೆ. ಕ್ರೈಸ್ತರು ಕೇಳುವಾಗ ಆಶ್ಚರ್ಯವಾಗಬಹುದು ಕೆಲವರಿಗೆ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಬರೀ ಮತ್ತೊಂದು ಪ್ರವಾದಿಗಳನ್ನು ಪ್ರಾರ್ಥಿಸುವವರನ್ನ, ಸಂತರುಗಳನ್ನು ನೋಡ್ತಾ, ಆದರೆ ನಾನು ನನ್ನ ಜೀವಿತದಲ್ಲಿ ಹೇಗೆ ಜೀವಿಸ್ತಾ ಇದ್ದೇನೆ, ನನ್ನ ಜೀವನ ನನ್ನ ಧರ್ಮಕ್ಕನುಸಾರವಾಗಿ ಇದೆಯಾ ಎಂಬುದಾಗಿ ಪ್ರತಿಯೊಬ್ಬನು ಅವನವನ ಧರ್ಮಕ್ಕನುಸಾರವಾಗಿ ತನ್ನ ಗ್ರಂಥಗಳ ಪಠಣೆಯ ಮೂಲಕವಾಗಿ ತನ್ನ ಧರ್ಮ ಬೋಧಿಸುವುದನ್ನ ಮುನ್ನಡೆಸಿಕೊಂಡು ಹೋಗುತ್ತಾ ಇದ್ದೇನಾ ಎಂಬುದನ್ನು ಪರೀಕ್ಷಿಸಿಕೊಳ್ಳಬೇಕು. ಆದರೆ ಅನೀತಿ, ಅಕ್ರಮ ಆದಿ ಕಾಲದಿಂದ ಪ್ರಾರಂಭವಾಯಿತು. ಇಲ್ಲಿ ನಾವು ನೋಡುವಾಗ ಯೆರೆಮೀಯನ ಪುಸ್ತಕವನ್ನು ತೆಗೆದುಕೊಳ್ಳುವಾಗ 22ನೇ ಗ್ರಂಥದಲ್ಲಿ ನಾವು ಧ್ಯಾನಿಸುವಾಗ ಇಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ. ಏನು ಹೇಳ್ತಾರೆ ಸರ್ವೇಶ್ವರ ಸ್ವಾಮಿ? ಯೆಹೋಯಾಕೀಮನಿಗೆ ಧಿಕ್ಕಾರ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳಲ್ಪಡುತ್ತದೆ. ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಅವನು ಇಲ್ಲಿಗೆ ಇನ್ನು ಹಿಂದಿರುಗಿ ಬರುವುದಿಲ್ಲ, ಅವನನ್ನು ಎಲ್ಲಿಗೆ ಸೆರೆ ಒಯ್ದರೋ ಅಲ್ಲೇ ಅವನು ಸಾಯುವನು, ಈ ನಾಡನ್ನು ಇನ್ನು ಅವನು ನೋಡುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಹೇಳ್ತಾರೆ, ಯಾಕೆ ನೆರೆಯವನಿಗೆ ಕೂಲಿ ಕೊಡದೆ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಅರಮನೆಯನ್ನು ಕಟ್ಟಿಸಿಕೊಳ್ಳುವವನಿಗೆ ಧಿಕ್ಕಾರ. ಮನೆ ಕಟ್ತಾರೆ, ಕೂಲಿ ಕೊಡೋದಿಲ್ಲ. ಪೇಂಟ್ ಹೊಡಿಸ್ತಾರೆ, ಕೂಲಿ ಕೊಡೋದಿಲ್ಲ. ಆಚಾರಿ ಕೆಲಸ ಮಾಡ್ತಾರೆ, ಕೂಲಿ ಕೊಡೋದಿಲ್ಲ. ಮಣ್ಣು ಹೊರಿಸ್ತಾರೆ, ಕೂಲಿ ಕೊಡೋದಿಲ್ಲ. ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಕೂಲಿ ಕೊಡೋದಿಲ್ಲ. ಕಟ್ಟಡ ಕೆಲಸ ಮಾಡ್ತಾರೆ, ಕೂಲಿ ಕೊಡೋದಿಲ್ಲ. ಅರಮನೆಯಾಗಿ ಕಟ್ಟಿಸಿಕೊಡ್ತಾರೆ, ಅರಮನೆಗಳನ್ನು ಕಟ್ಟಿಸಿಕೊಡ್ತಾರೆ. ರಾಜರಾಜಗಳ ಅರಮನೆಗಳನ್ನು ಕಟ್ಟಿಸಿ ಕೊಡ್ತಾ ಇದ್ರು, ಕೂಲಿ ಕೊಡ್ತಾ ಇರ್ಲಿಲ್ಲ, ಕೂಳು ಕೊಡ್ತಾ ಇದ್ರು. ಅದು ಹೊಟ್ಟೆ ತುಂಬ ಸಿಗ್ತಾ ಇರಲಿಲ್ಲ. ಮಾಡಿಗಳನ್ನು ನಿರ್ಮಿಸಿಕೊಳ್ಳುವುದು ಅನ್ಯಾಯದಿಂದ ನಿರ್ಮಿಸಿಕೊಳ್ಳುತ್ತಾ ಇದ್ರು. ವಿಶಾಲವಾದ ಮಹಡಿ ಕಟ್ಟಡಗಳನ್ನು ಕಟ್ಟಿಸಿಕೊಳ್ಳುವವನಿಗೆ ಧಿಕ್ಕಾರ. ಅಗಲಗಲವಾದ ಕಿಟಕಿಯನ್ನು ಇಟ್ಟುಕೊಂಡಿರುವವನಿಗೆ ಧಿಕ್ಕಾರ.
ಧಿಕ್ಕಾರ. ನೋಡಿ, ದೇವರು ಇದನ್ನೆಲ್ಲ ಮಾಡಿಸಿಕೊಡುತ್ತಾ ಇದೆಯಾ ಸುಂದರವಾಗಿ, ಆದರೆ ಅವನಿಗೆ ಕೂಲಿ ಕೊಡುತ್ತಾ ಇಲ್ಲ. ಅವನ ಕಣ್ಣೀರಿಗೆ ನೀನು ಕಾರಣವಾಗುತ್ತಾ ಇದೆಯಾ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಬೇರೆಯವರನ್ನು ಮೀರಿಸುವುದರಲ್ಲಿ ನೀನು ಕೆಲಸ ಮಾಡಿಸಿಕೊಡ್ತಾ ಇದೆಯಾ? ಒಬ್ಬನು ಕಟ್ಟುವುದಕ್ಕಿಂತ ಇನ್ನೂ ಚೆನ್ನಾಗಿ ನಾನು ಕಟ್ಟಬೇಕು, ಇನ್ನೂ ಹೆಚ್ಚಾಗಿ ಖರ್ಚಾಗಿ ಕಟ್ಟಬೇಕು, ಇನ್ನೂ ಅಮೂಲ್ಯವಾಗಿ ಕಟ್ಟಬೇಕೆಂದು ನೀನು ಚಿಂತಿಸುತ್ತಾ ಇರುವೆ. ನಿನಗೆ ಧಿಕ್ಕಾರ. ದೀನ ದಲಿತರಿಗೆ ನ್ಯಾಯ ದೊರಕಿಸುತ್ತಿಲ್ಲ. ದೀನ ದಲಿತರಿಗೆ ನ್ಯಾಯ ದೊರಕಿಸ್ತಾ ಇರಲಿಲ್ಲ. ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸು, ನಿನ್ನ ದೃಷ್ಟಿ ನೆಲೆಗೊಂಡಿರುವೆ ದುರ್ಲಾಭದಲ್ಲಿ, ನಿರ್ದೋಷಿಯ ರಕ್ತ ಸುರಿಸುವುದರಲ್ಲಿ, ದಬ್ಬಾಳಿಕೆಯಲ್ಲಿ, ಹಿಂಸಾಚಾರಗಳಲ್ಲಿ. ನೋಡಿ, ಇವತ್ತು ಏನು ಅವತ್ತಿಗೂ ಇದೇ ಆಗಿತ್ತು, ಬರೀ ಎಲ್ಲಿ ಹಿಂಸಾಚಾರದಲ್ಲಿ ತುಂಬಿದೆ, ದಬ್ಬಾಳಿಕೆಯಲ್ಲಿ ತುಂಬಿದೆ. ದುರ್ಲಾಭ ಗಳಿಸುವುದರಲ್ಲಿ, ಅನ್ಯಾಯವಾಗಿ ದುಡ್ಡು ಹೇಗೆ ಸಂಪಾದನೆ ಮಾಡೋದು, ಎಷ್ಟು ಸಂಪಾದನೆ ಮಾಡೋದು, ಯಾವ ತರದಲ್ಲಿ ಸಂಪಾದನೆ ಮಾಡೋದು, ಅತಿ ವೇಗವಾಗಿ ಯಾವ ರೀತಿ ಅನ್ಯಾಯದಲ್ಲಿ ದುಡ್ಡು ಸಂಪಾದನೆ ಮಾಡಬಹುದು ಎಂಬ ಚಿಂತೆ, ನಿರ್ದೋಷಿಯ ರಕ್ತ ಸುರಿಸುವಲ್ಲಿ ಚಿಂತೆ. ಹಣ ಮಾಡಬೇಕು, ಅದರಿಂದ ಏನು ಮಾಡಲಿಕ್ಕೆ, ಎಂತ ರಕ್ತ ಸುರಿಸಲಿಕ್ಕೂ ಪ್ರಾಣ ತೆಗೆಯಲಿಕ್ಕೂ ಸಿದ್ಧ. ಇದನ್ನು ನೋಡಿದಂತಹ ಜನರು ಆ ದೇವರನ್ನು ನೋಡಿ ಹೇಳುತ್ತಾರೆ. ಏನು ಹೇಳ್ತಾರೆ? ಅಯ್ಯೋ ನಮ್ಮೊಡೆಯ ರಾಜಾದಿರಾಜ ಎಂದು ಪ್ರಲಾಪಿಸುವರು. ಅಯ್ಯೋ ಸೋದರ ಸೋದರಿಯರೇ ಎಂದು ಕೆಲವರು ಗೋಳಾಡುವರು. ಆದರೆ ಈ ಅನ್ಯಾಯ ಅಕ್ರಮ ಮಾಡುವವರು ಗೋಳಾಡುವುದಿಲ್ಲ, ಅವರು ಗೋಳಾಡರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಲೆಬಾನಿಯನ್ ಬೆಟ್ಟವನ್ನು ಹತ್ತಿ ಬೊಬ್ಬೆ ಇಡು, ಬಾಷಾನಿನಲ್ಲಿ ಮೊರೆ ಇಡು, ಅಭಾರೀಮಿನಲ್ಲಿ ಕಿರಿಚಾಡು, ಏಕೆಂದರೆ ನಿನ್ನ ಮಿಂಡರೆಲ್ಲ ಹಾಳಾಗಿ ಹೋದರು. ನೋಡಿ, ವಾಕ್ಯ ಹೇಳ್ತದೆ, ಮಿಂಡರೆಲ್ಲ ಹಾಳಾಗಿ ಹೋದರು. ನನ್ನ ಮಾತಿಗೆ ಕಿವಿಗೊಡದಿರುವುದು ನಿನಗೆ ಬಾಲ್ಯದಿಂದಲೇ ವಾಡಿಕೆ. ನಾನು ಏನು ಹೇಳಿದ್ರೆ ನೀನು ಕಿವಿಗೊಡೋದಿಲ್ಲ. ಚಿಕ್ಕಂದರಿಂದ ನೀನು ನನ್ನ ಮಾತಿಗೆ ಕಿವಿ ಕೊಡೋದೇ ಇಲ್ಲ, ನಿನಗೆ ವಾಡಿಕೆಯಾಗಿ ಹೋಗಿದೆ. ಹೌದಲ್ಲ? ನೋಡಿ, ಕೆಲವು ಸಂದರ್ಭದಲ್ಲಿ ನಮ್ಮ ನೆರೆಹೊರೆಯವರು, ನಮ್ಮ ಕುಟುಂಬದವರು, ನಾವೇ ಆಗ್ಬೋದು, ಕಿವಿ ಕೊಡೋದಿಲ್ಲ. ನಿನ್ನನ್ನು ಅಟ್ಟಿ ಮೇಯಿಸುವ ಕುರುಬನು ಗಾಳಿಗೆ ಕಟ್ಟಿಕೊಂಡು ಹೋಗುವುದು. ನಿನ್ನನ್ನು ಅಟ್ಟಿ ಮೇಯಿಸುವ ಕುರುಬರನ್ನು ಗಾಳಿ ಕಟ್ಟಿಕೊಂಡು ಹೋಗುವುದು, ನಿನ್ನ ಮಿಂಡರನ್ನು ಸರಿಳಿದುಕೊಂಡು ಹೋಗುವರು. ಅಂದರೆ ಮಿಂಡರು ಅಂದರೆ ಇಟ್ಟುಕೊಂಡಿರುವವರು, ಜೊತೆಯಲ್ಲಿರುವವರು. ನೀನು ಇದ್ದಾರೆ, ನನಗಿದೆ ಎಂಬುದಾಗಿಯೂ ಸಹ ನೀನು ಹೆಮ್ಮೆ ಪಡಬೇಡ. ಯಾವಾಗ ನೀನು ಕೊಚ್ಚಿ ಹೋಗುತ್ತೆ ಎಂಬುದಾಗಿ ಗೊತ್ತಿಲ್ಲ. ಖಂಡಿತವಾಗಿ ನೀನು ಆಶಾಭಂಗ ಪಡುವೆ. ನಿನ್ನ ದುಷ್ಕೃತ್ಯಗಳ ನಿಮಿತ್ತ ಅವಮಾನಕ್ಕೀಡಾಗುವೆ. ಅರಮನೆಯಲ್ಲಿ ವಾಸಿಸುವವಳೇ, ದೇವದಾರುಗಳ ನಡುವೆ ಗೂಡು ಮಾಡಿಕೊಂಡಿರುವವಳೇ, ಪ್ರಸವ ವೇದನೆಯಂತಹ ಸಂಕಟಗಳು ಸಂಭವಿಸುವಾಗ ನಿನಗೊದಗುವ ಪರಿಸ್ಥಿತಿ ಎಷ್ಟೋ ದುಃಖಕರ. ಮಿಂಡರನ್ನು ಕುರಿತು, ಅಂದರೆ ಮಿಂಡನಿಗೆ ಸಮಾನವಾದಂತ ವ್ಯಕ್ತಿಗಳನ್ನು ಕುರಿತು ದೇವರ ವಾಕ್ಯ ನೇರವಾಗಿ ಹೇಳುತ್ತಾ ಇದೆ. ಇದು ನನ್ನ ವಾಕ್ಯ ಅಲ್ಲ, ಯೆರೆಮೀಯನ ಪುಸ್ತಕ 22ನೇ ಅಧ್ಯಾಯ 15ರಿಂದ 23 ವಚನಗಳನ್ನು ಧ್ಯಾನಿಸಿ ನೋಡಿ. ನಾವು ಹಾಗೆಯೇ ಜೀವಿಸ್ತಾ ಇದ್ದೇವೆ, ಮಿಂಡರಂತೆ ಜೀವಿಸುತ್ತಾ ಇದ್ದೇವೆ. ಬೇಡವಾದವರನ್ನ ಕಟ್ಟಿಕೊಂಡು, ಬೇಡವಾದ ಅನ್ಯಾಯದ ಆಸ್ತಿ ಅಂತಸ್ತನ್ನು ಕಟ್ಟಿಕೊಂಡು, ಅಕ್ರಮಗಳನ್ನು ಮಾಡಿಕೊಂಡು, ಮತ್ತೊಬ್ಬರನ್ನು ಕೊಳ್ಳೆ ಹೊಡೆಯುತ್ತಾ, ಮತ್ತೊಬ್ಬರ ಕೂಲಿಗಳನ್ನು ಕೊಳ್ಳೆ ಹೊಡೆಯುತ್ತಾ ನಾವು ಜೀವಿಸುತ್ತಾ ಇದ್ದೇವೆ. ನಮಗಿರುವ ಅನ್ಯಾಯದ ಕಂತೆಗಳೇ, ಹಣದ ಚೀಲಗಳೇ, ಆಸ್ತಿಗಳೇ ಮಿಂಡರಾಗಿದ್ದಾರೆ. ದೇವರು ಆ ದಿನದಲ್ಲಿ ಅನಾಚಾರ ಅತಿಯಾಗಿ ನೋಡಿದ್ರು, ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರು ಇಸ್ರಾಯೇಲನ್ನ ಪದೇ ಪದೇ ಸಂರಕ್ಷಿಸ್ತಾ ಇದ್ರು. ನನ್ನವರು ಎಂದು ಪೋಷಿಸ್ತಾ ಇದ್ರು.
ಇಸ್ರಾಯೇಲರು ತನ್ನ ದೇವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಬೇರೆಯವರನ್ನ ದೇವರು ದಂಡಿಸ್ತಾ ಇದ್ರು, ಯುದ್ಧದಲ್ಲಿ ಸೋಲನ್ನು ಕೊಡ್ತಾ ಇದ್ರು, ಇಸ್ರಾಯೇಲರಿಗೆ ಗೆಲುವನ್ನು ಕೊಡ್ತಾ ಇದ್ರು. ಆದರೂ ಸಹ ಇಸ್ರಾಯೇಲರು ದೇವರನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಯೂದ ಜನರು ದೇವರನ್ನ ಅರ್ಥೈಸಿಕೊಳ್ಳಿಲ್ಲ. ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನನ್ನ ಜೀವದಾಣೆ ಯೆಹೋಯಾಕೀಮನ ಮಗನು ಜೂದ್ಯದ ಅರಸನಾದ ಕೋನ್ಯನೇ, ನೀನು ನನ್ನ ಬಲಗೈ ಮುದ್ರೆಯುಂಗರವಾಗಿದ್ದರೂ ನಾನು ನಿನ್ನನ್ನು ಅಲ್ಲಿಂದ ಕಿತ್ತು ಹಾಕುತ್ತಿದ್ದೆ. ನಿನ್ನ ಪ್ರಾಣ ಹುಡುಕುತ್ತಿರುವವರ ಕೈಗೆ, ನಿನ್ನಲ್ಲಿ ಭಯ ಹುಟ್ಟಿಸುವವರ ಕೈಗೆ, ಅಂದರೆ ಬಾಬಿಲೋನಿನ ಅರಸ ನೆಬೂಕದ್ನೆಚ್ಚರನ ಮತ್ತು ಬಾಬಿಲೋನಿನ ಜನರ ಕೈಗೆ ನಿನ್ನನ್ನು ಕೊಟ್ಟು ಬಿಡುವೆನು. ನಿನ್ನನ್ನು ನಿನ್ನ ಎತ್ತ ತಾಯಿಯನ್ನು ಜನ್ಮಭೂಮಿಯಲ್ಲದ ಅನ್ಯ ದೇಶಕ್ಕೆ ಎಸೆದು ಬಿಡುವೆನು. ನೀವು ಅಲ್ಲೇ ಸಾಯುವಿರಿ. ಹಿಂದಿರುಗಬೇಕೆಂದು ಹಂಬಲಿಸಿದ್ರು ತಾಯ್ನಾಡಿಗೆ ಹಿಂದಿರುಗುವುದೇ ಇಲ್ಲ. ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯಗಳೆಲ್ಲದಲ್ಲಿ ಒಂದು ಅರ್ಥವಿದೆ. ಯಾರನ್ನು ನೋಡಿ ಹೇಳ್ತಾ ಇದ್ದಾರೆ? ಮುದ್ರೆಯುಂಗರವನಾಗಿ ಇಟ್ಟುಕೊಂಡವನನ್ನು ಸಹ ದೇವರು ಹೇಳ್ತಾ ಇದ್ದಾರೆ. ಅಂದರೆ ತನಗೆ ಪ್ರೀತಿ ಪಾತ್ರನಾಗಿರುವವನನ್ನು ಸಹ ದೇವರ ಕುರಿತು ಹೇಳ್ತಾ ಇದ್ದಾರೆ. ದೇವರನ್ನ ಪ್ರೀತಿಸುತ್ತೇನೆ ಎಂದು ಹೇಳುವವನನ್ನು ಕುರಿತು ಸಹ ದೇವರು ಹೇಳ್ತಾ ಇದ್ದಾರೆ. ದೇವರ ವರದಾನಗಳನ್ನು ತುಂಬಿಸಿದವನನ್ನು ಕುರಿತು ಸಹ ದೇವರು ಹೇಳ್ತಾ ಇದ್ದಾರೆ. ದೇವರ ಮಗನಾಗಿದ್ದೇನೆ ಎಂದು ಹೇಳಿಕೊಳ್ಳುವವನನ್ನು ಸಹ ದೇವರು ನೋಡಿ ಹೇಳ್ತಾ ಇದ್ದಾರೆ. ಒಬ್ಬ ಯಾಜಕ, ಸಭಾಪಾಲಕ, ಪಾಸ್ಟರ್, ಪ್ರತಿನಿಧಿ, ಮಿಷನರಿ, ನಾನು ಪ್ರಾರ್ಥಿಸ್ತೇನೆ, ಉಪವಾಸ ಮಾಡ್ತೇನೆ ಎಂದು ಹೇಳುವವರನ್ನು ಸಹ ದೇವರು ನೋಡಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವರೆಲ್ಲರೂ ದೇವರ ಮುದ್ರೆ ಉಂಗುರವನ್ನಾಗಿಸಿಕೊಂಡಿರುವವರಾಗಿದ್ದರೂ ಸಹ ನಾವು ದೇವರಿಗೆ ವಿರುದ್ಧವಾಗಿ ಅನ್ಯಾಯದಲ್ಲಿ, ಅಕ್ರಮದಲ್ಲಿ ನಡೆಯುವಾಗ, ಹಿಂಸಾಚಾರಗಳಲ್ಲಿ ನಡೆಯುವಾಗ ನನ್ನನ್ನು ನಿನ್ನನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಎಸೆದು ಬಿಡುತ್ತೇನೆ, ನಾನು ನಿನ್ನನ್ನು ಕಿತ್ತು ಹಾಕಿ ಬಿಡುತ್ತೇನೆ. ಯಾಕೆಂದರೆ ನೀನು ನನಗೆ ವಿಧಿಯನಾಗಿಲ್ಲ, ನೀನು ನನಗೆ ವಿಧಿಯನಾಗಿಲ್ಲ, ನನ್ನ ಮಾತುಗಳಿಗೆ ವಿಧಿಯನಾಗಿ ನಡೆಯುತ್ತಾ ಇಲ್ಲ. ನೀನು ಮತ್ತೊಬ್ಬನ ಕೂಲಿಯನ್ನು ಕೊಳ್ಳೆ ಹೊಡೆಯುತ್ತಿರುವೆ, ಮತ್ತೊಬ್ಬನನ್ನು ಗುಲಾಮಗರಿಗೆ ನೀನು ಕರೆದೊಯ್ಯುತ್ತಿರುವೆ. ನೀನು ನಿನ್ನ ಪಾಪಗಳ ಜೀವಿತದಲ್ಲಿಯೇ ಜೀವಿಸುತ್ತಿರುವೆ, ನಿನ್ನ ಮಿಂಡಂದಿರನ್ನೇ ನೀನು ಹಿಡಿದುಕೊಂಡಿರುವೆ. ದೇವರು ಹೇಳುತ್ತಾ ಇದ್ದಾರೆ, ಪಶ್ಚಾತ್ತಾಪಕ್ಕೆ ಕರೆ ಕೊಡುತ್ತಾ ಇದ್ದಾರೆ. ಕೋನ್ಯನು ಬಿಸಾಡಲ್ಪಟ್ಟ ಒಡಕು ಕುಡಿಕಿಯೇ, ಯಾರಿಗೆ ಬೇಡವಾದ ಮಣ್ಣಿನ ಮಡಿಕೆಯೇ, ಅವನ ಮಡದಿ ಮಕ್ಕಳೇಕೆ ಬೀದಿ ಪಾಲಾಗಿದ್ದಾರೆ? ನಾಡೇ ನಾಡೇ ಎಲೈ ನಾಡೇ, ಸರ್ವೇಶ್ವರನ ಮಾತಿಗೆ ಕಿವಿಗಳು. ಹೀಗಿದೆ ಸರ್ವೇಶ್ವರನ ನುಡಿ. ಇವನ ಮಕ್ಕಳನ್ನು ಕಳೆದುಕೊಂಡ ವ್ಯಕ್ತಿ, ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳದ ವ್ಯಕ್ತಿ, ಇವನ ಸಂತಾನದಲ್ಲಿ ಇನ್ನು ಯಾವನು ದಾವೀದನ ಸಿಂಹಾಸನದಲ್ಲಿ ಕೂರನು, ಜೂದೆಯನ್ನು ಆಳಿಬಾಳನು. ಅನ್ಯಾಯ ಅಕ್ರಮವನ್ನು ಕಂಡರಿತಂತಹ ದೇವರು ಹೇಳುತ್ತಾ ಇದ್ದಾರೆ, ಇವನ ಸಂತಾನದಲ್ಲಿ ಇನ್ನು ಯಾರು ದಾವೀದನ ಸಿಂಹಾಸನದಲ್ಲಿ ಕೂರುವುದಿಲ್ಲ, ಜೂದೆಯವನ್ನು ಅವನು ಆಳಲಾಗುವುದಿಲ್ಲ. ಪ್ರಿಯ ಸಹೋದರನೇ, ಸಹೋದರಿ, ಅಂದು ಇಸ್ರಾಯೇಲರ ಪಾಪದ ನಿಮಿತ್ತವಾಗಿ, ಇಸ್ರಾಯೇಲರು ಮಾಡಿದಂತಹ ದ್ರೋಹದ ನಿಮಿತ್ತವಾಗಿ ದೇವರು ಕಂಗಾಲಾಗಿ ಹೋದರು. ಆ ದಾವೀದನ ಸಿಂಹಾಸನದಲ್ಲಿ ಇನ್ನು ಯಾರು ಕೂರಬಾರದು ಎಂಬುದಾಗಿ ತೀರ್ಮಾನಿಸಿದರು. ಇಸ್ರಾಯೇಲರಾದ ದೇವರಾದ ಸರ್ವೇಶ್ವರ ತಮ್ಮ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರಿಗಾಯಿಗಳ ದ್ರೋಹವನ್ನು ಅರಿತಿದ್ದಾರೆ. ನೋಡಿ, ಹೇಳ್ತಾ ಇದ್ದಾರೆ, ಜನರೆಂಬ ಕುರಿಗಳನ್ನು ಮೇಯಿಸುವ ಕುರಿಗಾಯಿಗಳ ದ್ರೋಹವನ್ನು ಅರಿತಿದ್ದಾರೆ. ಅಂದರೆ ಜನರನ್ನು ಮೇಯಿಸುವ ಕುರಿಗಾಯಿ ಯಾರು? ಅಂದಿನ ಯಾಜಕರುಗಳಾಗಿದ್ದರು, ಗುರುಗಳಾಗಿದ್ದರು, ಯೆಹೂದ್ಯ ಅಧಿಕಾರಿಗಳಾಗಿದ್ದರು, ಪ್ರಾರ್ಥಿಸುವವರಾಗಿದ್ದರು. ಹೌದಲ್ಲ? ಇಂದಿಗೂ ಸಹ ನಾವು ನೋಡ್ತೇವೆ ಪ್ರಿಯರೇ, ಜನರೆಂಬ ಕುರಿಗಳನ್ನು ಮೇಯಿಸುವ ಕುರಿಗಾಯಿಗಳ ದ್ರೋಹವನ್ನು ನಾವು ಅರಿತಿದ್ದೇವೆ. ಒಳ್ಳೆಯ ಕುರಿಗಾಯಿಯಾಗಿ ಜನರನ್ನು ಮುನ್ನಡೆಸಬೇಕಾದಂತಹ ವ್ಯಕ್ತಿಗಳ ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಕುರಿಗಾಯಿಯ ಸ್ಥಾನದಲ್ಲಿರುವಂತಹ ನಾನು ಮತ್ತು ನೀವು ಸಹ ನಮ್ಮ ಕುಟುಂಬವನ್ನು ನಡೆಸ್ತಾ ಇರುವಂತಹ, ನಮ್ಮ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವಂತಹ ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಹಾಗೂ ದೇವರು ನಮ್ಮನ್ನು ಸಹ ಇತರರಿಗೆ ಕುರಿಗಾಯಿಯಾಗಿ ಮಾಡಿರುವಾಗ ನಾವು ಸಹ ನಮ್ಮನ್ನು ನಂಬಿ ಬಂದವರನ್ನು ಯಾವ ರೀತಿಯಲ್ಲಿ ದ್ರೋಹ ಮಾಡುತ್ತಿದ್ದೇವೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಅಂಥವರನ್ನು ಕುರಿತು ದೇವರು ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಮಂದಿಯನ್ನು ಚದರಿಸಿ ಓಡಿಸಿಬಿಟ್ಟಿದ್ದೀರಿ. ಅವುಗಳ ಬಗ್ಗೆ ಎಚ್ಚರ ವಹಿಸಲೇ ಇಲ್ಲ. ಪ್ರತಿಯೊಬ್ಬರು ಲೆಕ್ಕ ಕೊಡಲೇಬೇಕು.
ಅಂದು ಲೆಕ್ಕ ಕೊಡಬೇಕಾಗಿತ್ತು. ಅದಕ್ಕೆ ದೇವರು ಇಸ್ರಾಯೇಲನ್ನು ನೋಡಿ ಹೇಳಿದರು. ಅಲ್ಲಿ ಧರ್ಮಶಾಸ್ತ್ರಿಗಳನ್ನ, ಧರ್ಮ ಪಂಡಿತರನ್ನ ದೇವರು ನೋಡಿ ಹೇಳಿದರು. ಯಹೂದ್ಯರನ್ನ ಹೇಳಿದರು, ಯಾಜಕರನ್ನ ನೋಡಿ ಹೇಳಿದರು, ನೀ ಲೆಕ್ಕ ಕೊಡಲೇಬೇಕು. ನನ್ನ ಮಂದಿಯನ್ನು ನೀವು ಚದರಿಸಿ ಬಿಟ್ಟಿದ್ದೀರಿ, ನನ್ನನ್ನು ಬಂದು ನನ್ನ ಮುಂದೆ ಬರುವವರನ್ನು ನೀವು ಚದರಿಸಿ ಬಿಟ್ಟಿದ್ದೀರಿ. ಅವುಗಳ ಬಗ್ಗೆ ಎಚ್ಚರಿಕೆ ವಹಿಸಲೇ ಇಲ್ಲ. ನಿಮ್ಮ ನೀಚ ಕಾರ್ಯಗಳ ನಿಮಿತ್ತ ನಿಮ್ಮನ್ನು ವಿಚಾರಣೆಗೆ ಗುರಿಪಡಿಸುವೆನು. ಅಂದು ಮಾತ್ರ ಅಲ್ಲ, ಇಂದಿಗೂ ಸಹ ನಮ್ಮ ನೀಚ ಕಾರ್ಯಗಳ ನಿಮಿತ್ತವಾಗಿ ನಾವು ವಿಚಾರಣೆಗೆ ಒಳಗಾಗಲೇಬೇಕು. ನಮ್ಮ ಮಂದಿಯನ್ನು, ನನ್ನ ಮಂದಿಯನ್ನು ಯಾವ ಯಾವ ದೇಶಗಳಿಗೆ ಅಟ್ಟಲಾಗಿದೆಯೋ ಆ ಎಲ್ಲಾ ದೇಶಗಳಿಂದ ಅಳಿದುಳಿದ ಕುರಿಗಳನ್ನು ಒಟ್ಟುಗೂಡಿಸಿ ತಮ್ಮ ತಮ್ಮ ಅಟ್ಟಿಗಳಿಗೆ ಬರಮಾಡಿಕೊಳ್ಳುವೆನು. ದೇವರು ಹೇಳ್ತಾರೆ, ಚದರಿ ಹೋದ ನನ್ನ ಜನರನ್ನು ಒಂದು ದಿನ ನಾನು ನನ್ನ ಬಳಿಗೆ ಕರೆತರುವೆನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಚದರಿ ಹೋದ ಕುರಿಗಳಾಗಿ ದಿಕ್ಕು ದೆಸೆ ಇಲ್ಲದೆ ಅಟ್ಟಿ ಹೋದಂತ ಪ್ರತಿಯೊಬ್ಬರನ್ನ ನನ್ನಡೆಗೆ ಕರೆತರುವೆನು. ಅವು ದೊಡ್ಡ ಪೀಳಿಗೆಯಾಗಿ ಬೆಳೆಯುವುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವುಗಳ ಮೇಲೆ ನಾನು ಒಬ್ಬ ಕುರಿಗಾಯಿಯನ್ನು ನೇಮಿಸುವೆನು. ಹಾಲೆಲೂಯಾ, 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 ಹಾಲೆಲೂಯಾ. ನಾನೊಂದು ಕುರಿಗಾಯಿಯನ್ನು ನೇಮಿಸುವೆನು. ಅವರು ಅವುಗಳನ್ನು ಪರಿಪಾಲಿಸುವರು. ಆ ಕುರಿಗಾಯಿಯನ್ನು ಅವರು ಹಿಂಬಾಲಿಸುವರು. ಅವು ಇನ್ನು ಹೆದರಬೇಕಾಗಿಲ್ಲ. ಯಾವ ಅನ್ಯಾಯ ಅಕ್ರಮಗಳಿಗೂ ಅನೀತಿಗಳಿಗೂ, ಯಾವ ರಾಜರುಗಳಿಗೂ, ಯಾವ ಅಧಿಕಾರಿಗಳಿಗೂ, ಯಾವ ಯಾಜಕರಿಗಳಿಗೂ, ಧರ್ಮಶಾಸ್ತ್ರಿಗಳಿಗೂ ಭಯಪಡಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಅವುಗಳಿಗೆ ಒಂದು ಕಡಿಮೆಯಾಗಿರುವುದಿಲ್ಲ. ಇದು ಸರ್ವೇಶ್ವರನಾದ ನನ್ನ ನುಡಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓ ನನ್ನ ಸಹೋದರನೇ, ಸಹೋದರಿಯೇ, ಯೆರೆಮೀಯನ ಗ್ರಂಥದಲ್ಲಿ ಯೆರೆಮೀಯನು ದೇವರು ಮಾತನಾಡಿದ ದೇವರು ಇದನ್ನು ಪ್ರಕಟಿಸುವಾಗ ಸರ್ವೇಶ್ವರ ಸ್ವಾಮಿ ಹೇಳುತ್ತಾ ಇದ್ದಾರೆ, ದಿನಗಳು ಬರಲಿವೆ. ಸರ್ವೇಶ್ವರ ಸ್ವಾಮಿ ಹೇಳುತ್ತಾ ಇದ್ದಾರೆ, ದಿನಗಳು ಬರಲಿವೆ. ಆಗ ನಾನು ದಾವೀದನೆಂಬ ಮೂಲದಿಂದ ಒಂದು ಮೊಳಕೆಯನ್ನು ಚಿಗುರಿಸುವೆನು. ದಾವೀದನ ಸಿಂಹಾಸನ ಯಾರನ್ನು ಕೂರಿಸಲು ಅನುಮತಿಯನ್ನು ಕೊಡುವುದಿಲ್ಲ ಎಂದು ಹೇಳಿದಂತ ದೇವರು ಮತ್ತೆ ಭವಿಷ್ಯವನ್ನು ಹೇಳುತ್ತಾ ಇದ್ದಾರೆ. ದಿನಗಳು ಬರಲಿದೆ. ನಾನು ಹೇಳುವುದನ್ನು ಗಮನಿಸಿರಿ. ಆತ ಸತ್ಪುರುಷ, ರಾಜನಾಗಿ ಆಳುವನು, ವಿವೇಕದಿಂದ ಕಾರ್ಯ ಸಾಧಿಸುವನು, ಧರೆಯಲ್ಲಿ ನ್ಯಾಯ ನೀತಿಯನ್ನು ನಿರ್ವಹಿಸುವನು. ಆತನ ಕಾಲದಲ್ಲಿ ಯೆಹೂದ್ಯರು ಸುರಕ್ಷಿತವಾಗಿರುವರು, ಇಸ್ರಾಯೇಲರೆಲ್ಲರೂ ನೆಮ್ಮದಿಯಿಂದ ಬಾಳುವರು. ದೇವರೇ ಹೇಳುತ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿ ಹೇಳುತ್ತಾ ಇದ್ದಾರೆ. ಸರ್ವೇಶ್ವರ ಸ್ವಾಮಿ ಒಂದು ಬಿರುದನ್ನು ಕೊಡುತ್ತಾ ಇದ್ದಾರೆ. ತನ್ನ ಸುಪುತ್ರನಿಗೆ ಒಂದು ಬಿರುದನ್ನು ಕೊಡುತ್ತಾ ಇದ್ದಾನೆ. ದಾವೀದನ ಚಿಗುರೊಡೆಯುವಂತ, ಕಬ್ಬಿಣದ ದಂಡದಿಂದ ಆಳಬಲ್ಲಂತ ರಕ್ಷಕರಾದ ಪ್ರಭು ಯೇಸುವಿಗೆ ದೇವರು ಒಂದು ಬಿರುದನ್ನು ಕೊಡುತ್ತಾ ಇದ್ದಾರೆ. ಯೆಹೋವ ಚಿದ್ಕೀಯ ಎಂದರೆ ಸರ್ವೇಶ್ವರನೇ ನಮ್ಮ ಸಧರ್ಮ ಎಂಬ ಹೆಸರು ಆತನಿಗಿರುವುದೆಂಬುದಾಗಿ ಸರ್ವೇಶ್ವರ ಸ್ವಾಮಿ ಒಂದು ಬಿರುದನ್ನು ಕೊಡುತ್ತಾ ಇದ್ದಾರೆ. ಯೆಹೋವ ಚಿದ್ಕೀಯ ಎಂಬುದಾಗಿ ಯೆರೆಮೀಯನ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ 6ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ತನ್ನ ಪುತ್ರನಿಗೆ, ದೈವ ಪುತ್ರನಿಗೆ, ರಕ್ಷಕರಾದ ಪ್ರಭು ಯೇಸುವಿಗೆ ಯೆಹೋವ ಚಿದ್ಕೀಯ, ಸರ್ವೇಶ್ವರ ನಮ್ಮ ಸಧರ್ಮ ಅಂದರೆ ಸಧರ್ಮವನ್ನು ಸ್ಥಾಪಿಸುವವನು, ಅವನು ದಾವೀದನಿಂದ ಚಿಗುರೊಡೆದು ಈ ಲೋಕದಲ್ಲಿ ಜನಿಸುತ್ತಾನೆ, ರಕ್ಷಕನಾಗಿ ಜನಿಸುತ್ತಾನೆ, ಪ್ರಜಾಪತಿಯಾಗಿ ಜನಿಸುತ್ತಾನೆ, ಕ್ರಿಸ್ತನಾಗಿ ಜನಿಸುತ್ತಾನೆ, ದೀನ ದಲಿತರಿಗೆ ಶುಭ ಸಂದೇಶ ಸಾರುವುದಕ್ಕಾಗಿ ಜನಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೆಹೋವ ಚಿದ್ಕೀಯ. ಪ್ರಿಯ, ನಾವು ಈ ದಿನಗಳಲ್ಲಿ ಧ್ಯಾನಿಸ್ತಾ ಇದ್ದೀವಿ ದೇವರ ಹೆಸರುಗಳನ್ನ, ನಾಮಗಳನ್ನ. ಈ 4ನೇ ನಾಮ, ಮೊದಲನೇ ನಾಮ ಧ್ಯಾನಿಸ್ತೀವಿ ಯೆಹೋವ ಈರೆ. ಜ್ಞಾಪಕಾಗಿ, ಯೆಹೋವ ಈರೆ ಅಂದರೆ ಎಲ್ಲವನ್ನ ಒದಗಿಸುವವನು. ಯೆಹೋವ ನಿಸ್ಸಿ, ಜಯವನ್ನು ಕೊಡುವವನು, ನಮ್ಮ ಜಯಧ್ವಜವಾಗಿರುವವನು. ಯೆಹೋವ ಶಲೋಮ್, ಸಮಾಧಾನವನ್ನು ಕೊಡುವವನು, ಸಮಾಧಾನವಾಗಿರುವವನು. ಯೆಹೋವ ಚಿದ್ಕೀಯ.
ಸಧರ್ಮ. ಸಧರ್ಮ. ಸರ್ವೇಶ್ವರನೇ ನಮ್ಮ ಸಧರ್ಮ. ಹೌದು ಪ್ರಿಯರೇ, ನಾವು ನ್ಯಾಯ ನೀತಿಯಿಂದ ಜೀವಿಸುವಾಗ, ನ್ಯಾಯ ಪ್ರಮಾಣವಾಗಿ ಜೀವಿಸುವಾಗ, ಅನ್ಯಾಯ ಅಕ್ರಮಗಳನ್ನು ನಾವು ತೊಡೆದು ಜೀವಿಸುವಾಗ ಈ ಸಧರ್ಮವಾದಂತಹ ದೇವರು ನಮ್ಮೊಡನೆ ಇರುವರು, ನಮ್ಮೊಡನೆ ವಾಸ ಮಾಡುವರು. ನಾವು ಅನ್ಯಾಯವನ್ನು ತೊರೆದು, ಅಕ್ರಮವನ್ನು ತೊರೆದು, ಪರರ ಜೀವಿತವನ್ನು ನಶಿಸದೆ, ಪರರ ಕೂಲಿಗಳನ್ನು ಕೊಳ್ಳೆ ಹೊಡೆಯದೆ, ಅನ್ಯಾಯದಲ್ಲಿ ಕೂಡಿಡದೆ, ನಾವು ಪ್ರತಿಯೊಬ್ಬರಲ್ಲಿ ಪರರನ್ನು ಪ್ರೀತಿಸುತ್ತಾ ಹಂಚಿಕೊಂಡು ಜೀವಿಸುವ ಕಾಲವಾಗಿದೆ. ಯೆಹೋವ ಚಿದ್ಕೀಯ, ಯೆಹೋವ ಚಿದ್ಕೀಯ. ಚಿದ್ಕೀಯನು ಅಂದರೆ ಸರ್ವೇಶ್ವರನೇ ನಮ್ಮ ಸಧರ್ಮ. ಹೀಗೆ ಸರ್ವೇಶ್ವರನೇ ಸಧರ್ಮವಾಗಿ ನಮ್ಮ ಮಧ್ಯೆ ಬಂದಿರುವಂತಹ ಪ್ರಭು ಯೇಸುವನ್ನು ಸ್ಮರಿಸೋಣ. ಈ ಮಾತುಗಳನ್ನು ಧ್ಯಾನಿಸ್ತಾ ಇದ್ದೇವೆ. ಪರರಲ್ಲಿ ಹಂಚಿಕೊಳ್ಳುವ, ನಾವು ಧ್ಯಾನಿಸುವ, ನಾವು, ನಮ್ಮ ಮಕ್ಕಳು, ನಮ್ಮ ನೆರೆಯವರವರು ಈ ಸತ್ಯಗಳನ್ನು ಅರಿತುಕೊಳ್ಳಲಿ. ದೇವರ ನಾಮದ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳಲಿ. ಇನ್ನು ನಾವು ಕೊನೆಯದಾಗಿ ಧ್ಯಾನಿಸಲಿದ್ದೇವೆ ಯೆಹೋವ ಶಮ್ಮ. ನಾಳೆಯ ಸಂದೇಶದಲ್ಲಿ ನಾವು ಧ್ಯಾನಿಸುತ್ತೇವೆ ಯೆಹೋವ ಶಮ್ಮ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾಲಿಯು ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Praise the Lord.